ಚುನಾವಣೆ ಸೋತ ಡಿಎಂಕೆಗೆ ಶಾಕ್ ಮೇಲೆ ಶಾಕ್. 15 ವರ್ಷದ ಡಿಎಂಕೆ ಮೈತ್ರಿ ತೊರೆದ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಇದೀಗ ಚುನಾವಣೆ ಸೋತ ಡಿಎಂಕೆಗೆ ಶಾಕ್ ಮೇಲೆ ಶಾಕ್. ಯಾಕಂದ್ರೆ ಡಿಎಂಕೆ ಮೈತ್ರಿ ತೊರೆದ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಹಳೆ ದೋಸ್ತಿ ಮರೆತು ವಿಜಯ್ ಜೊತೆ ನಿಂತ ಕೈಪಡೆ ಬೆನ್ನಿಗೆ ಚುಚ್ಚಿದ್ದಾರೆ ಎಂದು ಎಂಕೆ ಸ್ಟಾಲಿನ್ ಕಿಡಿ. ಡಿಎಂಕೆ ಬೆಂಬಲಿಸದಿದ್ರೆ ಕಾಂಗ್ರೆಸ್ 5 ಸ್ಥಾನ ಗೆಲ್ಲುತ್ತಿರಲಿಲ್ಲ. ಅಧಿಕಾರಕ್ಕಾಗಿ ವಿಜಯ್ ಜೊತೆ ಸೇರಿದ ಕಾಂಗ್ರೆಸ್ ಅಂತ ಕಿಡಿಯನ್ನ ಕಾರ್ತಾ ಇದ್ದಾರೆ. 15 ವರ್ಷದಿಂದ ಮೈತ್ರಿ ಹೊಂದಿದ್ದ ಕಾಂಗ್ರೆಸ್ ಡಿಎಂಕೆ ಟಿವಿಕೆ ನಾಯಕರ ಮನವಿ ಮೇರೆಗೆ ಕಾಂಗ್ರೆಸ್ ಮೈತ್ರಿ. ಕಾಂಗ್ರೆಸ್ ಮುಸ್ಲಿಂ ಲೀಗ್ ನಡೆಗೆ ಡಿಎಂಕೆ ಆಕ್ರೋಶ. ಕಾಂಗ್ರೆಸ್ ವಿಜಯ್ ಜೊತೆಗೆ ಸತತವಾಗಿ ಚರ್ಚೆ ಮಾಡ್ತಾ ಇತ್ತು ಅನ್ನುವಂಥ ಇನ್ಫಾರ್ಮೇಶನ್ ಕೂಡ ಬಂದಿದೆ. ಏನು ಎಕ್ಸಿಟ್ ಪೋಲ್ ರಿಸಲ್ಟ್ ಬಂತಲ್ಲ, ಆಗ್ಲಿಂದನೂ ಕೂಡ ವಿಜಯ್ ಅವರನ್ನ ಸಂಪರ್ಕಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ರಯತ್ನವನ್ನ ಮಾಡ್ತಾ ಇತ್ತು. ಬಟ್ ಇದೀಗ ನೋಡಿ, ಡಿಎಂಕೆ ಜೊತೆ ಕಾಂಗ್ರೆಸ್ ಮೈತ್ರಿಯನ್ನ ಮಾಡ್ಕೊಂಡಿದ್ದಂತೂ 15 ವರ್ಷದ ಒಂದು ದೋಸ್ತಿ. ನಮ್ಮ ಜೊತೆ ಏನಾದರೂ ಇವ್ರದ್ದು ಮೈತ್ರಿ ಇರಲಿಲ್ಲ ಅಂತ ಅಂದಿದ್ರೆ ಇವರು 5 ಸೀಟನ್ನು ಪಡೆದುಕೊಳ್ತಾ ಇರಲ್ಲ ಅಂತ ಎಂಕೆ ಸ್ಟಾಲಿನ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಎಂಕೆ ಜೊತೆ ಮೈತ್ರಿ ಇರಲಿಲ್ಲ ಅಂತ ಆದ್ರೆ ಕಾಂಗ್ರೆಸ್ 5 ಸ್ಥಾನನೂ ಪಡೆದುಕೊಳ್ತಾ ಇಲ್ಲ. ಈಗ ಎಲ್ಲವನ್ನ ಮರೆತು ಟಿವಿಕೆ ಜೊತೆ ದೋಸ್ತಿಗೆ ಕೈ ಜೋಡಿಸಿದೆ ಅಂತ ಕಿಡಿಕಾರ್ತಾ ಇರುವಂಥದ್ದು. ಬಟ್ ರಾಜಕೀಯವಾಗಿ ಎಲ್ಲವೂ ಕೂಡ ಸಾಧ್ಯ ಅಲ್ವಾ? ರಾಜಕೀಯವಾಗಿ ಯಾವಾಗ ಏನು ಬದಲಾಗುತ್ತೆ ಅಂತ ಹೇಳಕ್ಕಾಗಲ್ಲ. ತಮ್ಮ ಸ್ಥಾನ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಅಂದರೆ ತಮಗೆ ಎಲ್ಲಿ ನೆಲೆ ಸಿಗುತ್ತೆ, ತಮ್ಮ ಪಕ್ಷಕ್ಕೆ ಎಲ್ಲಿ ಭಾರಿ ಪ್ರಶಂಸೆ ಸಿಗುತ್ತೆ, ಅಲ್ಲಿ ಆ ಪಕ್ಷ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಇದರಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ ತಪ್ಪು ಅಂತ ಹೇಳಕ್ಕಾಗಲ್ಲ. ಬಟ್ ಇಲ್ಲಿ ಎಂಕೆ ಸ್ಟಾಲಿನ್ ಹೇಳ್ತಾ ಇರುವಂಥದ್ದೇನು, ಡಿಎಂಕೆ ಏನು ಹೇಳ್ತಾ ಇದೆ, ನಮ್ಮ ಜೊತೆ ಇವ್ರದ್ದು ಮೈತ್ರಿ ಇರಲಿಲ್ಲ ಅಂದರೆ ಇವರು 5 ಸ್ಥಾನನೂ ಕೂಡ ಪಡೆದುಕೊಳ್ತಾ ಇರಲಿಲ್ಲ. ಏನು ಸತತವಾಗಿ 15 ವರ್ಷ ದೋಸ್ತಿ ಇದೆಯಲ್ಲ ನಮ್ಮ ಜೊತೆ, ಆ ದೋಸ್ತಿಯನ್ನ ಮರುತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂಥದ್ದು ಸ್ಟಾಲಿನ್. ಬಟ್ ಇಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ ನಡೆ ತಪ್ಪ ಸರಿನಾ ಅಂತ ನೋಡೋದಾದ್ರೆ ಅದು ಪಕ್ಷಕ್ಕೆ ಬಿಟ್ಟು ವಿಚಾರ. ಬಟ್ ವಿಜಯ್ ಜೊತೆಗೆ ಕಂಟಿನ್ಯೂಸ್ ಆಗಿ ಚರ್ಚೆ ಮಾಡಿದ್ರು ಕಾಂಗ್ರೆಸ್. ಇನ್ನು ವಿಜಯ್ ಕಾಂಗ್ರೆಸ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದಿದೆ. ಸೊ ಇದೆಲ್ಲವನ್ನು ಕೂಡ ಪರಿಗಣಿಸಿದಾಗ ಕಾಂಗ್ರೆಸ್ ತನ್ನ ಅಸ್ತಿತ್ವ ಎಲ್ಲಿ ಉಳಿಯುತ್ತೆ, ತನಗೆ ಎಲ್ಲಿ ಈಗಾಗಲೇ ನೋಡು ಒಂದು ಬೇಡಿಕೆ ಏನು ಅಂತ ಅಂದರೆ 2 ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಒಂದು ಷರತ್ತನ್ನು ಇಟ್ಟಿದೆ ಕಾಂಗ್ರೆಸ್. ಈ ಷರತ್ತಿಗೆ ಅಲ್ಲಿ ವಿಜಯ್ ಒಪ್ಕೊಂಡು ಕೊಡ್ತಾರೆ ಅಂತ ಅಂದರೆ 5 ಸ್ಥಾನ ಇದ್ರೂ ಅಲ್ಲಿ ಮಂತ್ರಿಗಿರಿ ಸಿಗುತ್ತಲ್ವ, ಮಂತ್ರಿ ಸ್ಥಾನ ಸಿಗುತ್ತಲ್ವ. ಈ ರೀತಿಯಾಗಿ ಯೋಚನೆ ಮಾಡುವಂಥದ್ದು ರಾಜಕಾರಣದಲ್ಲಿ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ. ಹೀಗಾಗಿ ಮುಂಚೆ ಏನಾದರೂ ದೋಸ್ತಿ ಇತ್ತಾ, ಡಿಎಂಕೆ ಜೊತೆ ಯಾವ ರೀತಿಯಾದಂಥ ದೋಸ್ತಿ ಇತ್ತು, ಅನಿವಾರ್ಯವಾಗಿದ್ರ ತಮ್ಮನ್ನ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಇದ್ರ ಡೋಂಟ್ ನೋ. ಬಟ್ ಇಲ್ಲಿ ಟಿವಿಕೆ ಜೊತೆಗೆ ಕಾಂಗ್ರೆಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಕೆ ಸ್ಟಾಲಿನ್ ಕಿಡಿಯನ್ನ ಕಾರಿದ್ದಾರೆ. ಹಿಂದೆ 15 ವರ್ಷದ ಒಂದು ಬಾಂಧವ್ಯ ದೋಸ್ತಿಯನ್ನ ಮರೆತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಬಟ್ ಈಗಾಗಲೇ ನಾಳೆ ದಳಪತಿ ವಿಜಯ್ ಜೊತೆಗೆ 20 ಸಚಿವರು ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸುವುದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಪ್ರಮಾಣ ವಚನ ಸ್ವೀಕರಿಸ್ತಾರಾ ಅಂತ ಹೇಳಲಾಗ್ತಾ ಇದೆ. ಬಟ್ ಇದೀಗ ಟಿವಿಕೆಯ ಅಸ್ತಿತ್ವವನ್ನ ನೋಡೋದಾದ್ರೆ ನಾವು ಟಿವಿಕೆ ಜೊತೆಗೆ ಕಾಂಗ್ರೆಸ್ ಏನೋ ಮೈತ್ರಿ ಮಾಡ್ಕೊಂಡಿದೆಯಲ್ಲ, ಏನು ಷರತ್ತುಗಳನ್ನ ಹಾಕಿದೆಯಲ್ಲ, 2 ಮಂತ್ರಿ ಸ್ಥಾನ ಬೇಕು ಅಂತ ಅಂದ್ರೆ ಸಿಗುತ್ತೆ ಅಂತ ಅಂದ್ರೆ ಯಾರಿಗೆ ಹೋಗಲ್ಲ. ಟಿವಿಕೆ ಈಗ ಪಕ್ಷ ಜೊತೆ ಮೈತ್ರಿ ಆಗುತ್ತೆ. ಈಗ ಈ ಹಿಂದೆ ಡಿಎಂಕೆ ಅಧಿಕಾರದಲ್ಲಿತ್ತು, ಡಿಎಂಕೆ ಒಂದು ಪ್ರಬಲವಾಗಿತ್ತು ಅಂತ ಡಿಎಂಕೆ ಜೊತೆ ಮೈತ್ರಿ ಇತ್ತು. ಅದರಿಂದ ಟಿವಿಕೆಗೆ ಹೋಗಬಾರ್ದು ಅಂತ ಏನಿಲ್ಲ. ರಾಜಕಾರಣ ನಡೆಸ್ತಾ ಇದೆ ಕಾಂಗ್ರೆಸ್. ಬಟ್ ಇದಕ್ಕೆ ಎಂಕೆ ಸ್ಟಾಲಿನ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಮಾತ್ರ ತನ್ನ ನಿಲುವನ್ನ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಯಾಕಂದ್ರೆ ಎಕ್ಸಿಟ್ ಪೋಲ್ ರಿಸಲ್ಟ್ ಬಂದಾಗಲೂ ಮಾತುಕತೆಯನ್ನು ನಡೆಸಿದೆ ಅನ್ನೋದು ಕೂಡ ಗೊತ್ತಿದೆ. ಕಾಂಗ್ರೆಸ್ ವಿಜಯ್ ಜೊತೆಗೆ ಮಾತುಕತೆಯನ್ನು ನಡೆಸಿತ್ತು ಅನ್ನುವಂಥದ್ದು. ಏನು ಈಗ ಅಧಿಕಾರಕ್ಕೆ ಈಗ 108 ಸ್ಥಾನಗಳನ್ನ ಪಡೆದುಕೊಂಡು ಬರುತ್ತಲ್ಲ ಟಿವಿಕೆ, ಆಗಲೂ ಸಹಿತ ರಾಹುಲ್ ಗಾಂಧಿ ದಳಪತಿ ವಿಜಯ್ಗೆ ಕರೆ ಮಾಡಿ ವಿಶ್ ಮಾಡಿ ಇದ್ರ ಬಗ್ಗೆ ಮಾತಾಡಿದ್ರು ಅನ್ನುವಂಥದ್ದು ಕೂಡ 15 ನಿಮಿಷ ಅಲ್ಲಿ ಮಾತುಕತೆಯನ್ನು ನಡೆಸಿದ್ರು ಅನ್ನುವಂಥದ್ದು ಕೂಡ ಇದೆ. ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇದೀಗ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ.